ವೆಲ್ಕಮ್ ಬ್ಯಾಕ್ ಟು ಎಫ್ ಐ ಟೈಮ್ಸ್. ಇವತ್ತು ನಾನು ಬಂದಿದ್ದೀನಿ ಇಲೆಕ್ ಕಾರ್ ಶೋರೂಮ್. ಇದು ಶೋರೂಮ್ ಬಂದು LIC ಸರ್ಕಲ್ ಬಾಲ್ಭವನ್ ಅಪೋಸಿಟ್. ಇಲ್ಲಿ ಅರೌಂಡ್ 40 ನಿಂದ 50 ವೆಹಿಕಲ್ಸ್ ಇದೆ. ಒಳಗಡೆ ಹೋಗಿ ಆಫೀಸರ್ ಜೊತೆಗೆ ಮಾತಾಡೋಣ, ಕೇಳೋಣ ಏನೇನು ಮಾಡೆಲ್ಸ್ ವೆಹಿಕಲ್ ಇದೆ. ಅದಕ್ಕಿಂತ ಮುಂಚೆ ಚಾನಲ್ಗೆ ಫಸ್ಟ್ ಟೈಮ್ ಬಂದ್ರೆ ಲೈಕ್ ಮತ್ತೆ ಸಬ್ಸ್ಕ್ರೈಬ್ ಮಾಡಿ. ಕಾರ್ಸ್ಗೆ ಬಂದಿದ್ದೀವಿ ಇವತ್ತು. ಒಳಗಡೆ ಹೋಗೋಣ, ಆಫೀಸರ್ ನಮ್ಮ ಜೊತೆಗೆ ಜಾಯ್ನ್ ಆಗ್ತಾರ, ಕೇಳೋಣ ಯಾವ ಮಾಡೆಲ್ಸ್ ಇದೆ, ಏನೇನು ಬಜೆಟ್ನಲ್ಲಿ ಇದೆ ವೆಹಿಕಲ್ಸ್ ಅಂತ. ತುಂಬ ವೆಹಿಕಲ್ಸ್ ಇದೆ ಇಲ್ಲಿ, ಲೋ ಬಜೆಟ್ಸ್ ನೋಡ್ತಾ ಇರ್ಬೋದು. ಇದು i10 ಯಾವ ಮಾಡೆಲ್ ಸರ್? ಇದು i10 ಗ್ರ್ಯಾಂಡ್ ಮ್ಯಾಗ್ನಾ. i10 ಗ್ರ್ಯಾಂಡ್ ಮ್ಯಾಗ್ನಾ 2016 ಸಿಂಗಲ್ ಓನರ್, 65,000 ಓಡಿದಿವೆ. 65,000 ಓಡಿದೆ, 65,000 ರನ್ ಆಗಿದೆ. ಆಟೋಮೆಟಿಕ್. ಇದು ಬೆಂಗಳೂರು ಪಾಸಿಂಗ್ ಸರ್. ಬೆಂಗಳೂರು ಪಾಸಿಂಗ್. ಇದು K04 ಗಾಡಿ. ಓಕೆ, ಗಾಡಿ ಚೆನ್ನಾಗಿದೆ, ನೋಡ್ತಾ ಇರ್ಬೋದು. ಒಳ್ಳೆ ಕಂಡೀಷನ್ ಇದೆ. ಏನಿದೆ ಸರ್ ಇದರಲ್ಲಿ? ಕಂಡೀಷನ್ ಇದೆ, ಶೋರೂಮ್ ಸರ್ವಿಸ್ ಇದೆ. ಓಕೆ, ಗಾಡಿ ಎಕ್ಸ್ಟ್ರಾ ಕ್ಲಾಸ್ ಇದೆ. ರನ್ನಿಂಗ್ ಅಲ್ಲಿ ಟೈರ್ ಬ್ರ್ಯಾಂಡ್ ನ್ಯೂ ಇದೆ. ಓಕೆ, ನೋಡ್ತಾ ಇರ್ಬೋದು. ತುಂಬಾ ಒಳ್ಳೆ ಕಂಡೀಷನ್ ಇದೆ ಗಾಡಿ. ವೆಲ್ ಮೇಂಟೈನ್. ಲೆದರ್ ಸೀಟ್ ಕವರ್ ಇದೆ. ಓಕೆ, AC ಪೋಸ್ಟರಿಂಗ್, ಪವರ್ ವಿಂಡೋಸ್ ಓಕೆ ಎಲ್ಲ ಇದೆ. ಮ್ಯಾಗ್ನಾ ವೇರಿಯಂಟ್ ಇದು. ಓಕೆ, ಏನ್ ಹೇಳ್ತಾ ಇದ್ದೀರಾ ಸರ್ ಇದು ಪ್ರೈಸ್? ಸರ್ ಇದು 4.5 ನೆಗೋಷಿಯಬಲ್ ಸರ್. ಓಕೆ, 4.5 ಪ್ರೈಸ್ ಕೋಟ್ ಮಾಡಿದ್ದಾರೆ. ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ, ಬಂದು ಮಾತಾಡ್ಬೋದು ಇಲೆಕ್ಸ್ ಕಾರ್ಸ್ ನಲ್ಲಿ. ನೆಕ್ಸ್ಟ್ K09 K51 ರಿಜಿಸ್ಟ್ರೇಷನ್ i10 ಸರ್. ಇದು ಸ್ಪೂನ್ ಓನರ್ 2000 ಮಾಡೆಲ್. ಓಕೆ, 2010 ಸೆಕೆಂಡ್ ಓನರ್. ನೋಡ್ತಾ ಇರ್ಬೋದು. ಟೈರ್ ಕಂಡೀಷನ್, ಟೈರ್ ಎಲ್ಲ ಚೆನ್ನಾಗಿದೆ. 4 ಟೈರ್ ಓಕೆ ಓಡಿದೆ. 170 ಸಮಥಿಂಗ್ ಓಡಿದೆ. 1,70,000 ರನ್ ಆಗಿದೆ. ಸ್ಪೋರ್ಟ್ಸ್ ಬ್ಯಾಕ್ ವೈಪರ್, ಡಿಫಾಗರ್, ಓಕೆ, ಸ್ಪಾಯ್ಲರ್ ಸಿಸ್ಟಮ್ ಎಲ್ಲ ಶೋರೂಮ್ ಇಂದಾನೆ ಕೊಟ್ಟಿದ್ದೇನೆ. ಓಕೆ, ಗಾಡಿ ಎಕ್ಸ್ಟ್ರಾ ಕ್ಲಾಸ್. ಬ್ಯಾಂಗ್ಳೂರ್ ಪಾಸಿಂಗ್ K51. ಓಕೆ, ಗಾಡಿ ಚೆನ್ನಾಗಿದೆ. ಓಕೆ, ಇದರಲ್ಲಿ ಏನೇನು ಸರ್ ಫೀಚರ್ಸ್? 73 ಸಮಥಿಂಗ್ ಓಡಿದೆ. ಫೀಚರ್ಸ್ ಏನೇನಿದೆ ಇದರಲ್ಲಿ? ಫೀಚರ್ಸ್ ಅಲ್ಲಿ AC ಪೋಸ್ಟರಿಂಗ್, ಪವರ್ ವಿಂಡೋ, ಲೆದರ್ ಸೀಟ್ ಕವರ್ಸ್ ಇದೆ. ಓಕೆ, ಬ್ಯಾಕ್ ವೈಪರ್, ಡಿಫಾಗರ್, ಓಕೆ, ಸ್ಪಾಯ್ಲರ್. ಓಕೆ, ಸ್ಪೋರ್ಟ್ಸ್ ವೇರಿಯಂಟ್ ಅಲ್ಲಿ ಎಲ್ಲ ಶೋರೂಮ್ ಇಂದ ಏನಿದೆ ಎಲ್ಲ ಇದೆ. ಎಷ್ಟು ಓನರ್ ಸರ್ ಇದು? ಸೆಕೆಂಡ್ ಓನರ್. ಸೆಕೆಂಡ್ ಓನರ್. ನೀವು ತಗೊಂಡ್ರೆ ಥರ್ಡ್ ಓನರ್ ಆಗ್ತೀರಾ? ಒಳ್ಳೆ ಕಂಡೀಷನ್ ಇದೆ ಗಾಡಿ. ಏನ್ ಹೇಳ್ತಾ ಇದ್ದೀರಾ ಸರ್ ಇದು? 265 ಕೋಟಿಂಗ್ ಇದೆ, ನೆಗೋಷಿಯಬಲ್ ಆಗುತ್ತೆ. 265 ಪ್ರೈಸ್ ಕೋಟ್ ಮಾಡಿದ್ದಾರೆ. ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ನೋಡ್ತಾ ಇರ್ಬೋದು, ಒಳ್ಳೆ ಕಂಡೀಷನ್ ಇದೆ. ನೋಡ್ತಾ ಇರ್ಬೋದು. ಇಲೆಕ್ಸ್ ಕಾರ್ಸ್ಗೆ ಬನ್ನಿ. i10 ಸ್ಪೋರ್ಟ್ಸ್. ನೆಕ್ಸ್ಟ್ i20 ಸ್ಪೋರ್ಟ್ಸ್. ಇದು ಡೀಸೆಲ್ ಗಾಡಿ. 63,000 ಓಡಿದೆ. ಸಿಂಗಲ್ ಓನರ್, ಮೈಸೂರು ಪಾಸಿಂಗ್ ಗಾಡಿ. ಓಕೆ, ಗಾಡಿ ಎಕ್ಸ್ಟ್ರಾ ಕ್ಲಾಸ್ ಇದೆ. 64,000 ಓಡಿದೆ. ಬರೀ 64,000 ಆಗಿದೆ. ಮೈಸೂರು ರಿಜಿಸ್ಟ್ರೇಷನ್, ಸಿಂಗಲ್ ಓನರ್ ಗಾಡಿ, ವೈಟ್ ಕಲರ್ ಗಾಡಿ, ಸ್ಪೋರ್ಟ್ಸ್. ಓಕೆ, CRD ಸ್ಪೋರ್ಟ್ಸ್, ABS, ಏರ್ ಬ್ಯಾಗ್ಸ್, ಮ್ಯಾಗ್ ವೀಲ್ ಎಲ್ಲ ಇದೆ. ಟಾಪ್ ಎಂಡ್ ಅಲ್ಲಿ ಎಲ್ಲ. ಡೀಸೆಲ್ ವೇರಿಯಂಟ್ i20 ಏನನ್ನ ಪ್ಲಾನ್ ಮಾಡ್ತಾ ಇದ್ರೆ ಡೀಸೆಲ್ ಅಲ್ಲಿ. 64,000 ಓಡಿರೋದು ಗಾಡಿ. ಎಲ್ಲ ಎಕ್ಸ್ಟ್ರಾ ಕ್ಲಾಸ್ ಇದೆ. ಓಕೆ, ನೋಡ್ತಾ ಇರ್ಬೋದು. ಎಲ್ಲ ಶೋರೂಮ್ ಇಂದಾನೆ ಇದೆ. ಏನೇನಿದೆ ಸರ್ ಇದರಲ್ಲಿ ಫೀಚರ್ಸ್? 7 ಗೇರ್ ಪ್ಲಸ್ 6+1 ರಿವರ್ಸ್. ಓಕೆ, 7 ಗೇರ್ ಇದು ಗಾಡಿ. 6+1 ನೋಡ್ತಾ ಇರ್ಬೋದು. i20 ಒಳ್ಳೆ ಕಂಡೀಷನ್ ಇದೆ. ಸ್ಪೋರ್ಟ್ಸ್ ಡೀಸೆಲ್ ವೇರಿಯಂಟ್ ಇದೆ. ಓಕೆ, ಬ್ರ್ಯಾಂಡ್ ನ್ಯೂ ಟೈರ್ಸ್ ಇದೆ. ಟೈರ್ಸ್ ಕಂಡೀಷನ್ ಅನ್ನ ಚೆನ್ನಾಗಿದೆ. ನೋಡ್ತಾ ಇರ್ಬೋದು. ಇಂಟೀರಿಯಲ್ ವೆಲ್ ಕ್ಲೀನ್ ಇದೆ, ವೆಲ್ ಮೇಂಟೈನ್ ಮಾಡಿದ್ದಾರೆ ಗಾಡಿ. ಎಷ್ಟು ರನ್ ಆಗಿದೆ ಸರ್ ಇದು? 64,000 ಓಡಿದೆ. 64,000 ರನ್ ಆಗಿದೆ. ಡೀಸೆಲ್ ವೇರಿಯಂಟ್ ನೋಡ್ತಾ ಇರ್ಬೋದು. 6+1 7 ಗೇರ್ ಗಾಡಿ. 4.5 ನೆಗೋಷಿಯಬಲ್. ಗಾಡಿ ಚೆನ್ನಾಗಿದೆ, ಬಂದು ಕೂತ್ಕೊಳ್ಳಿ, ನೆಗೋಷಿಯಬಲ್ ಮಾಡ್ಕೊಡ್ತೀನಿ. ಬಹಳ ರೀಸನಬಲ್ ರೇಟ್ ಹೇಳೋದು ನಾವು. ಓಕೆ, 4.5 ಪ್ರೈಸ್ ಕೊಟ್ಟು ಮಾಡಿದ್ದಾರೆ. ಬಂದು ಮಾತಾಡಿದ್ರೆ ಹೆಚ್ಚು ಕಡಿಮೆ ಆಗುತ್ತೆ. ನೋಡ್ತಾ ಇರ್ಬೋದು. ಸ್ಪೋರ್ಟ್ಸ್ ವೇರಿಯಂಟ್ i20. Ertiga K12 ರಿಜಿಸ್ಟ್ರೇಷನ್ ನೋಡ್ತಾ ಇರ್ಬೋದು. ಯಾವ ಮಾಡೆಲ್ ಸರ್ ಇದು? 2012 ಡೀಸೆಲ್ ZDI, ವೈಟ್ ಕಲರ್. ಓಕೆ, ಟಾಪ್ ಎಂಡ್. ಓಕೆ, ಟಾಪ್ ಎಂಡ್ ಮಾಡೆಲ್ ನೋಡ್ತಾ ಇರ್ಬೋದು. 1,30,000 ರನ್. ಓಕೆ, Ertiga ಗಾಡಿ ಚೆನ್ನಾಗಿದೆ, ಕಂಡೀಷನ್ ಇದೆ, ಒರಿಜಿನಲ್ ಪೇಂಟ್ ಅಲ್ಲಿ ಇದೆ. ಓಕೆ, ನೋಡ್ತಾ ರೆಕಾರ್ಡೆಡ್ ಓಡಿರೋದು. ಚೆನ್ನಾಗಿದೆ. ಡೀಸೆಲ್ ವೆಹಿಕಲ್ ಇದು. ಡೀಸೆಲ್ Ertiga ಏನನ್ನ ಡೀಸೆಲ್ ಪ್ಲಾನ್ ಮಾಡ್ತಾ ಇದ್ರೆ ಬನ್ನಿ ಇಲೆಕ್ ಕಾರ್ಸ್ಗೆ. ನೋಡಿ, ಇಂಟೀರಿಯರ್ ನೋಡ್ತಾ ಇರ್ಬೋದು. ವೆಲ್ ಕ್ಲೀನ್ ಇದೆ, ವೆಲ್ ಮೇಂಟೈನ್ ಮಾಡಿದ್ದಾರೆ. ಎಷ್ಟು ರನ್ ಆಗಿದೆ ಸರ್ ಇದು? ಇದು 1,30,000 ರೆಕಾರ್ಡೆಡ್. 1,30,000 ರನ್ ಆಗಿದೆ. ಓಕೆ, ಇದರಲ್ಲಿ ಏನೇನು ಸರ್ ಫೀಚರ್ಸ್? ಇದರಲ್ಲಿ ಫುಲ್ ಟಾಪ್ ಎಂಡ್ ಇದು. ಏರ್ ಬ್ಯಾಗ್ಸ್, ABS, ಓಕೆ, ಮತ್ತೆ ಶೋರೂಮ್ ಇಂದಾನೆ ಓಡಿದೆ. ಮತ್ತೆ ಸ್ಟೇರಿಂಗ್ ಕ್ರೂ ಇದೆ. ಓಕೆ, ನೋಡ್ತಾ ಇರ್ಬೋದು. 8 ಸೀಟರ್ ಇದು. 8 ಸೀಟರ್ ಹುಡುಕೋರ್ಗೆ. ಓಕೆ, Ertiga ನೋಡ್ತಾ ಇರ್ಬೋದು. ಒಳ್ಳೆ ಕಂಡೀಷನ್ ಇದೆ ಗಾಡಿ. ಏನ್ ಹೇಳ್ತಾ ಇದ್ದೀರಾ ಸರ್ ಇದು ಪ್ರೈಸ್? ಸೊ ಇದು ಕೋಟಿಂಗ್ 585 ನೆಗೋಷಿಯಬಲ್. 585 ಪ್ರೈಸ್ ಕೋಟ್ ಮಾಡಿದ್ದಾರೆ. ಬಂದು ಮಾತಾಡಿದ್ರೆ ಹೆಚ್ಚು ಕಡಿಮೆ ಆಗುತ್ತೆ. Ertiga 8 ಸೀಟರ್ ಏನನ್ನ ಪ್ಲಾನ್ ಮಾಡ್ತಾ ಇದ್ರೆ ಬನ್ನಿ ಇಲೆಕ್ಸ್ ಕಾರ್ಸ್ಗೆ. ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಲೋನ್ ಆಗುತ್ತೆ ಸರ್ ಇದಕ್ಕೆ? ಇದು ಈಸಿ ಲೋನ್ ಆಗುತ್ತೆ. ಲೋನ್ ಅನ್ನ ಆಗುತ್ತೆ. ನೋಡ್ತಾ ಇರ್ಬೋದು. ಶಿಫ್ಟ್ ಡಿಸೈರ್ K09 ರಿಜಿಸ್ಟ್ರೇಷನ್ ನೋಡ್ತಾ ಇರ್ಬೋದು. ಸಿಂಗಲ್ ಓನರ್. ಏನ್ ಮಾಡೆಲ್ ಸರ್ ಇದು? VXI ಶಿಫ್ಟ್ ಡಿಸೈರ್. ಓಕೆ, 2010 ಸಿಂಗಲ್ ಓನರ್. ಬರೀ 23,000 ಓಡಿರೋದು ವೆಹಿಕಲ್ ಇದು. VXI ನೋಡ್ತಾ ಇರ್ಬೋದು. ಜಾಸ್ತಿ ಓಡಿಸಿಲ್ಲ ಇವರು, ಬಹಳ ಕಮ್ಮಿ ಓಡಿಸಿದ್ದಾರೆ. ಟೈರ್ ಬ್ರ್ಯಾಂಡ್ ನ್ಯೂ ಇದೆ. ನೋಡ್ತಾ ಇರ್ಬೋದು. ಗಾಡಿ ಟೈರ್ ಏನು
ಚೆನ್ನಾಗಿದೆ, ಟೈರು ಇದೆ, ಇಂಟೀರಿಯರ್ ಚೆನ್ನಾಗಿದೆ, ಔಟ್ಲುಕ್ ಚೆನ್ನಾಗಿದೆ, ಇಂಜಿನ್ ಚೆನ್ನಾಗಿದೆ. ಓನ್ಲಿ 23,000 ನೋಡಿರೋದು ವೆಹಿಕಲ್. ಶೋರೂಮ್ ಎಷ್ಟೇ ಇರುತ್ತೆ? ಪೆಟ್ರೋಲ್ ಇದು, ಪೆಟ್ರೋಲ್ ತಗೊಂಡು ಬಹಳ ಚೆನ್ನಾಗಿದೆ ಇದು ವೆಹಿಕಲ್. ಇದು ನೋಡ್ತಾ ಇರ್ಬೋದು 3.5 ಹೇಳ್ತಾವ್ರೆ, ನೆಗೋಷಿಯಬಲ್ ಆಗುತ್ತೆ, ನೆಗೋಷಿಯಬಲ್ ಕೊಡ್ತಾರೆ. ಬಹಳ ಕಮ್ಮಿ ಓಡಿರೋದು ವೆಹಿಕಲ್ ಇದು. 3.5 ಪ್ರೈಸ್ ಕೋಟ್ ಮಾಡಿದ್ದಾರೆ. ಬಂದು ಮಾತಾಡಿದ್ರೆ ಹೆಚ್ಚು ಕಡಿಮೆ ಆಗುತ್ತೆ. ವೆಲ್ ಕ್ಲೀನ್ ಇದೆ, ಶೋರೂಮ್ ಕಂಡೀಷನ್ ಅಲ್ಲಿ ಇದೆ ಗಾಡಿ. ನೋಡ್ತಾ ಇರ್ಬೋದು ಒಳ್ಳೆ ಇಟ್ಕೊಳ್ಳೋಕೆ ಫ್ಯಾಮಿಲಿಗೆ ಒಳ್ಳೆ ವೆಲ್ ಮೇಂಟೈನ್ ವೆಹಿಕಲ್. ಕಡಿಮೆ ಅಲ್ಲ ಸರ್? ಬಹಳ ಕಮ್ಮಿ ಮಾಡಿದ್ರೆ. ಪೆಟ್ರೋಲ್ ಮಾರುತಿ ಇದು, ಡಿಸೈರ್ ಪೆಟ್ರೋಲ್, ಶಿಫ್ಟ್ ಡಿಸೈರ್ ಪೆಟ್ರೋಲ್. ಓಕೆ, ನೆಕ್ಸ್ಟ್ ಪ್ರೈಸಿಂಗ್ 350 ಹೇಳ್ತವ್ರೆ, ನೆಗೋಷಿಯಬಲ್ ಮಾಡ್ಕೊಡ್ತೀನಿ. 3.5 ಪ್ರೈಸ್ ಕೋಟ್ ಮಾಡಿದ್ದಾರೆ. ಬಂದು ಮಾತಾಡಿದ್ರೆ ಹೆಚ್ಚು ಕಡಿಮೆ ಆಗುತ್ತೆ. ನೆಕ್ಸ್ಟ್ i10 ಯಾವ ಮಾಡೆಲ್ ಸರ್ ಇದು? 2012 ಇದು. 2012 ಒಳ್ಳೆ ಮ್ಯಾನ್ಯುವಲ್ ಇದೆ, ಬ್ರಾಂಡ್ ನ್ಯೂ ಟೈರ್ ಇದೆ. ಓಕೆ, ಆಸ್ತಾ ವೇರಿಯಂಟ್ ಇದು, ಟಾಪ್ ಎಂಡ್, ಮಿಡ್ ವೇರಿಯಂಟ್ ಇಲ್ಲ, ಟಾಪ್ ಎಂಡ್. ಓಕೆ, 2012 ಆಸ್ತಾ i10 ನೋಡ್ತಾ ಆಸ್ತಾ. ಇರ್ಬೋದು ಬ್ಯಾಕ್ ವೈಫರ್, ಡಿಫಾಗರ್, ಸ್ಪೈಲರ್ ಎಲ್ಲ ಇದೆ ಇದ್ರಲ್ಲಿ. ಎಲ್ಲ ಇದೆ. ನೋಡ್ತಾ ಇರ್ಬೋದು ಒಳ್ಳೆ ಕಂಡೀಷನ್ ಇದೆ ಗಾಡಿ, ವೆಲ್ ಕ್ಲೀನ್ ಇದೆ. ಓಕೆ, ವೆಲ್ ಕಂಡೀಷನ್ ಇದೆ. ನೋಡ್ತಾ ಇರ್ಬೋದು ಇದರಲ್ಲಿ ಏನೇನಿದೆ ಸರ್ ಫೀಚರ್ಸ್? ಸರ್ ಇದರಲ್ಲಿ ಏರ್ ಬ್ಯಾಗ್ಸ್ ಬರುತ್ತೆ. ಓಕೆ, ಮತ್ತೆ ಸ್ಟೇರಿಂಗ್ ಕ್ರೂ ಬರುತ್ತೆ, ನೋಡ್ತಾ ಇರ್ಬೋದು. ಮತ್ತೆ ಇದು ಏರ್ ಬ್ಯಾಗ್ಸ್, ABS, ಬ್ಯಾಕ್ ವೈಫರ್, ಡಿಫಾಗರ್ ಎಲ್ಲ ಇದೆ. ಸಿಸ್ಟಮ್ ಬರುತ್ತೆ, ಒಳ್ಳೆ ಸಿಸ್ಟಮ್ ಇದೆ. AC ಪವರ್ ಸ್ಟೇರಿಂಗ್, ಪವರ್ ವಿಂಡೋ. ಓಕೆ, ಎಷ್ಟು ರನ್ ಆಗಿದೆ ಸರ್? ಮತ್ತೆ ಮಿರರ್ ಅಡ್ಜಸ್ಟಬಲ್ ಬರುತ್ತೆ. ಓಕೆ, ಇದರಲ್ಲಿ ಟಾಪ್ ಎಂಡ್ ಇದು, ಮ್ಯಾಗ್ವಿಲ್ ಇದೆ, ಬ್ರಾಂಡ್ ನ್ಯೂ ಮ್ಯಾಗ್ವಿಲ್ ಇದೆ. ಎಕ್ಸ್ಟ್ರಾ ಮ್ಯಾಗ್ವಿಲ್ಸ್ ಹಾಕಿದ್ದಾರೆ ಶೋರೂಮ್ ಇಂದ. ನಾನು ಓಕೆ, ಕ್ಲಾಸ್ ಎಕ್ಸ್ಟ್ರಾ ಒಳ್ಳೆ ಕಂಡೀಷನ್ ಇದೆ. ನೋಡ್ತಾ ಇರ್ಬೋದು. ಎಷ್ಟು ರನ್ ಆಗಿದೆ ಸರ್ ಇದು ಗಾಡಿ? ಸರ್ ಇದು 68,000 ಓಡಿದೆ. 68,000 ರನ್ ಆಗಿದೆ. ಎಷ್ಟನೇ ಓನರ್ ಹೇಳಿದಿರಾ ಇದು? ಸಿಂಗಲ್ ಓನರ್. ವೆಲ್ ಕ್ಲೀನ್ ಇದೆ, ವೆಲ್ ಮೇಂಟೈನ್ ಇದೆ. i10 ಸ್ಮಾರ್ಟ್ ಗಾಡಿ ನೋಡ್ತಾ ಇರ್ಬೋದು. ನೆಕ್ಸ್ಟ್ K51 i20 2010 ಇದು ಆಸ್ತಾ ವೇರಿಯಂಟ್, ಪೆಟ್ರೋಲ್, ಮ್ಯಾಗ್ವಿಲ್, ಬ್ಯಾಕ್ ವೈಫರ್, ಡಿಫಾಗರ್, ಏರ್ ಬ್ಯಾಗ್ಸ್, ABS ಎಲ್ಲ ಆಪ್ಷನ್ಸ್ ಎಲ್ಲ ಬರುತ್ತೆ ಇದರಲ್ಲಿ. ABS ಟಾಪ್ ಎಂಡ್ ಇದು, ಟಾಪ್ ಎಂಡ್ i20 ಪೆಟ್ರೋಲ್ 2010 ಇದು. ಓಕೆ, ಪ್ರೈಸಿಂಗ್ 3,20,000 ಹೇಳ್ತಾವ್ರೆ, ನೆಗೋಷಿಯಬಲ್ ಆಗುತ್ತೆ ಸರ್, ತಗೊಳ್ಳಿ. ಬಹಳ ಚೆನ್ನಾಗಿದೆ ಗಾಡಿ. 2 ಪ್ರೈಸ್ ಕೋಟ್ ಮಾಡಿದ್ದಾರೆ. ಬಂದು ಮಾತಾಡಿದ್ರೆ ಹೆಚ್ಚು ಕಡಿಮೆ ಆಗುತ್ತೆ. ನೋಡ್ತಾ ಇರ್ಬೋದು ವೆಲ್ ಕ್ಲೀನ್ ಇದೆ, ವೆಲ್ ಮೇಂಟೈನ್ ಮಾಡಿದ್ದಾರೆ. ಜಬರ್ದಸ್ತ್ ಇದೆ. i20 ಏನನ್ನ ಪ್ಲಾನ್ ಮಾಡ್ತಾ ಇದ್ರೆ ನೆಗೋಷಿಯಬಲ್ ಆಗುತ್ತೆ, ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ನೋಡ್ತಾ ಇರ್ಬೋದು ನೆಗೋಷಿಯಬಲ್ ಆಗುತ್ತೆ. ನೀವು ಬನ್ನಿ, ಮುಂದೆ ಬಂದು ತಗೊಂಡು ಮಾತಾಡ್ಬೋದು. ಇದಕ್ಕೆ ಲೋನ್ ಆಗುತ್ತೆ ಸರ್? ಈಸಿ ಲೋನ್ ಮಾಡ್ಕೊಡ್ತೀನಿ. ನಮ್ಮ ಹತ್ರ ಲೋನ್ ಆಪ್ಷನ್ ಇದೆ. 2006 ಇಂದ ಲೋನ್ ಇದೆ. ಓಕೆ, ನೋಡಿ ಒಳ್ಳೆ ಆಪ್ಷನ್ ಇದೆ. 6 ಮಾಡೆಲ್ ಇಂದ ಲೋನ್ ಕೊಡ್ತೀರಾ ಸರ್? ನೋಡ್ತಾ ಇರ್ಬೋದು, ಮಾಡ್ಕೊಡ್ತೀನಿ. ನೆಕ್ಸ್ಟ್ ಸ್ಪಾರ್ಕ್ ಇದೆ. ಯಾರನ್ನ ಶವರ್ಲೆಟ್ ಇಷ್ಟ ಇದ್ರೆ ನೋಡಿ, ಸ್ಪಾರ್ಕ್ 2010 ಮಾಡೆಲ್ ನೋಡ್ತಾ ಇರ್ಬೋದು. ಸ್ಪಾರ್ಕ್ ಬಹಳ ಚೆನ್ನಾಗಿದೆ. ಒಳ್ಳೆ ಪವರ್ ಸ್ಟೇರಿಂಗ್. ಓಕೆ, 2 ಪವರ್ ವಿಂಡೋ. ಓಕೆ, 4 ಪವರ್ ವಿಂಡೋ, ಸಾರಿ 4 ಪವರ್ ವಿಂಡೋ, 4 ಪವರ್ ವಿಂಡೋ ನೋಡ್ತಾ ಇರ್ಬೋದು. ಗಾಡಿ ವೆಲ್ ಕ್ಲೀನ್ ಇದೆ, ವೆಲ್ ಮೇಂಟೈನ್ ಮಾಡಿದೆ. AC ಪವರ್ ಸ್ಟೇರಿಂಗ್. ಓಡಿರೋದು 65,000 ಏನೋ ಓಡಿದೆ. ಬರೀ 65,000 ಓಡಿದೆ. ಚೆನ್ನಾಗಿದೆ ಗಾಡಿ, ಒರಿಜಿನಲ್ ಇದೆ, ಶೋರೂಮ್ ಟೆಸ್ಟಲ್ಲಿ ಇದೆ. ಇದರದ್ದು ಸ್ಪೇರ್ ಪಾರ್ಟ್ಸ್ ಸಿಗುತ್ತೆ? ಎಲ್ಲ ಸಿಗುತ್ತೆ, ಪಾರ್ಟ್ಸ್ ಎಲ್ಲ ಸಿಗುತ್ತೆ. ಇದರಲ್ಲಿ ಸರ್ವಿಸ್ ಇದೆ ಈಗ. ಓಕೆ, ನೋಡ್ತಾ ಇರ್ಬೋದು. ತುಂಬಾ ಜನಕ್ಕೆ ಡೌಟ್ ಇರುತ್ತೆ ಸ್ಪಾರ್ಕ್ ಇದು ಸಿಗಲ್ಲ, ಸ್ಪೇರ್ ಪಾರ್ಟ್ಸ್ ಅಂತ. ಬರೀ ಸ್ಟಾಪ್ ಆಗಿರೋದು ಎಲ್ಲ. ಬಟ್ ಸ್ಪೇರ್ ಪಾರ್ಟ್ಸ್ ಮಾರ್ಕೆಟ್ ನಲ್ಲಿ ಅವೈಲೇಬಲ್ ಇದೆ. ಏನ್ ಹೇಳ್ತಾ ಇದ್ದೀರಾ ಸರ್ ಪ್ರೈಸ್ ಇದು? ಇದು 185 ನೆಗೋಷಿಯಬಲ್. 185 ಸ್ಪಾರ್ಕ್, ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ನೋಡ್ತಾ ಇರ್ಬೋದು ಒಳ್ಳೆ ಕಂಡೀಷನ್ ಇದೆ ಗಾಡಿ, ವೆಲ್ ಮೇಂಟೈನ್ ಮಾಡಿದ್ದಾರೆ ಗಾಡಿ. ಇಲೈಟ್ಸ್ ಗೆ ಬನ್ನಿ, ಎಲ್ಲಾ ಬ್ರ್ಯಾಂಡ್ಸ್ ಕಾರ್ಸ್ ಇದೆ. ಇದು ಬಾಲ್ಭವನ್ ಅಪೋಸಿಟ್ ಬರುತ್ತೆ ಇಲೈಟ್ಸ್ ಕಾರ್. ಬ್ಲೂ ಇನ್ಕಿಂತ ಮುಂಚೆ 5 ಸ್ಪೀಡ್ 2001 5th ಓನರ್ ಇರಬೇಕು. 90,000 ಪ್ರೈಸ್ ಕೊಟ್ ಮಾಡಿದ್ದಾರೆ. ಮಾರುತಿ 800 ಏನನ್ನ ಪ್ಲಾನ್ ಮಾಡ್ತಾ ಇದ್ರೆ ಬನ್ನಿ ಇಲೈಟ್ಸ್. ನೋಡ್ತಾ ಇರ್ಬೋದು ಮಾರುತಿ 800 ನೋಡ್ತಾ ಇರ್ಬೋದು. 2001 ಮಾಡೆಲ್, 5 ಸ್ಪೀಡ್ ಗೇರ್ದು. ಪ್ರೈಸ್ ಬಂದು 90,000 ಸರ್ ಇದು. 90,000 ಪ್ರೈಸ್. ಮಾರುತಿ 800 ಏನನ್ನ ಇಷ್ಟ ಇದ್ರೆ ಬನ್ನಿ ಇಲೆಕ್ಸ್ ಕಾರ್ಗೆ. ಒಳ್ಳೆ ಕಂಡೀಷನ್ ಇದೆ ಗಾಡಿ, ನೋಡ್ತಾ ಇರ್ಬೋದು. ಯಾರನ್ನ ಮಾರುತಿ 800 ಏನನ್ನ ಪ್ಲಾನ್ ಮಾಡ್ತಾ ಇದ್ರೆ ಬನ್ನಿ ವಿಸಿಟ್ ಮಾಡಿ. 4 ಸೆಕೆಂಡ್ ಓನರ್ 2004 ಸೆಂಟ್ರೋ K05 ರಿಜಿಸ್ಟ್ರೇಷನ್. XG ನೋಡ್ತಾ ಇರ್ಬೋದು. ಬ್ಯಾಕ್ ವೈಫರ್, ಡಿಫಾಗರ್, ಸ್ಪೈಲರ್ ಎಲ್ಲ ಬರುತ್ತೆ. XG 70,000 ಓಡಿದೆ, ಚೆನ್ನಾಗಿದೆ ಗಾಡಿ. 70,000 ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಇದೆ. 2004 ಇದು. 2004 ಟೈರ್ ಕಂಡೀಷನ್ ಅನ್ನ ಚೆನ್ನಾಗಿದೆ. 1.5 ಕೋಟಿಂಗ್ ಇದೆ, ಅವ್ರು ನೆಗೋಷಿಯಬಲ್ ಆಗುತ್ತೆ. ಓಕೆ, ಬಹಳ ಚೆನ್ನಾಗಿದೆ. AC ಪವರ್ ಸ್ಟೇರಿಂಗ್, ಪವರ್ ವಿಂಡೋ ಎಲ್ಲ ಸಿಗುತ್ತೆ, ಎಲ್ಲ ಇದೆ. ಬ್ಯಾಕ್ ವೈಫರ್, ಡಿಫಾಗರ್ ಎಲ್ಲ ಇದೆ. ಓಕೆ, ಸೆಂಟ್ರೋ ಏನನ್ನ ಪ್ಲಾನ್ ಮಾಡಿದ್ರೆ ನೋಡಿ ಬನ್ನಿ ಇಲೆಕ್ಸ್ ಕಾರ್ಗೆ. ತುಂಬಾ ಡಿಮಾಂಡ್ ಇದೆ ಅಲ್ಲ ಸರ್? ಸಾಂಟ್ರೋ ಇದೆ. ಓಕೆ, ಏನ್ ಹೇಳ್ತಾ ಇದ್ದೀರಾ ಸರ್ ಇದು ಪ್ರೈಸ್? 150 ನೆಗೋಷಿಯಬಲ್. ಬರೀ 1,50,000 ಗೆ ಸೆಂಟ್ರೋ ಸಿಗುತ್ತೆ ನಿಮ್ಗೆ. ಇಲೆಕ್ಸ್ ಕಾರ್ಗೆ ಬಂದ್ರೆ ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ನೆಕ್ಸ್ಟ್ ಬ್ಯಾಕ್ ಸೈಡ್ ಇನ್ನೊಂದು ಸೆಂಟ್ರೋ ಇದೆ, ನೋಡೋಣ. ಇದು ಒಂದು ಸೆಂಟ್ರೋ. ಯಾವ ಮಾಡೆಲ್ ಸರ್ ಇದು? ಆಫ್ ಮಾಡ್ಬಿಟ್ಟೆ. ಇದು ಯಾವ ಮಾಡೆಲ್? 2008 ಸೆಕೆಂಡ್ ಓನರ್. 2008 ಸೆಕೆಂಡ್ ಓನರ್. ನೋಡ್ತಾ ಇರ್ಬೋದು ಸೆಂಟ್ರೋ, ಒಳ್ಳೆ ಕಂಡೀಷನ್ ಇದೆ ಗಾಡಿ. ಎಷ್ಟು ರನ್ ಆಗಿದೆ ಸರ್ ಇದು? ಸರ್ ಇದು 60,000 ಓಡಿದೆ. 2008 ಸೆಕೆಂಡ್ ಓನರ್, ಬ್ಯಾಂಗ್ಳೂರ್ ಪಾಸಿಂಗ್ ಗಾಡಿ. ಕಂಡೀಷನ್ ಆಗಿದೆ.
ನೋಡ್ತಾ ಇರ್ಬೋದು. ಇದು AC ಪವರ್ ಸ್ಟೀರಿಂಗ್, 2 ಪವರ್ ವಿಂಡೋ. 2 ಪವರ್ ವಿಂಡೋ ಬರುತ್ತೆ. AC ಪವರ್ ಸ್ಟೀರಿಂಗ್ ಮಾಮೂಲಿ. ಸೀಟ್ ಕವರ್ ವೆಲ್ ಮೇಂಟೈನ್ ಇದೆ, ವೆಲ್ ಕ್ಲೀನ್ ಇದೆ ಗಾಡಿ. ನೋಡ್ತಾ ಇರ್ಬೋದು ಸ್ಯಾಂಟ್ರೋ. ಏನಾನ ಪ್ಲಾನ್ ಮಾಡ್ತಾ ಇದ್ರೆ ಎಲ್ಲ ಮಾಡೆಲ್ಸ್ ಸ್ಯಾಂಟ್ರೋ ಇದೆ ಬಜೆಟ್ ನಲ್ಲಿ. ಸರ್ ಇದು ಪ್ರೈಸ್ ಏನ್ ಹೇಳ್ತಾ ಇದ್ದೀರಾ? 85. ಬರೀ 185ಗೆ ಪ್ರೈಸ್ ಕೊಟ್ ಮಾಡಿದ್ದಾರೆ. ಬಂದು ಮಾತಾಡಿದ್ರೆ ಹೆಚ್ಚು ಕಡಿಮೆ ಆಗುತ್ತೆ. ನೋಡ್ತಾ ಇರ್ಬೋದು ಸ್ಯಾಂಟ್ರೋ. ಇನ್ನೊಂದು ರಿಟ್ಸ್ K51 ರಿಜಿಸ್ಟ್ರೇಷನ್ 2013 ಮಾಡೆಲ್ ನೋಡ್ತಾ ಇರ್ಬೋದು. ಎಷ್ಟನೇ ಓನರ್ ಸರ್ ಇದು? ಇದು ಸಿಂಗಲ್ ಓನರ್. ಇದು ಸಿಂಗಲ್ ಓನರ್. ನೀವು ತಗೊಂಡ್ರೆ ಸೆಕೆಂಡ್ ಓನರ್ ಆಗ್ತೀರಾ. ನೋಡ್ತಾ ಇರ್ಬೋದು LXi. ಓಕೆ 350 ನೆಗೋಷಿಯಬಲ್ 2013 ಪೆಟ್ರೋಲ್ LXi. ಓಕೆ 3.5 ಪ್ರೈಸ್ ಕೊಟ್ ಮಾಡಿದ್ದಾರೆ. 70,000 ಓಡಿದೆ. ಓಕೆ ನೋಡ್ತಾ ಇರ್ಬೋದು ವೆಲ್ ಕ್ಲೀನ್ ಇದೆ ಗಾಡಿ. ಬರೀ 70,000 ರನ್ ಆಗಿದೆ ಸರ್ ಗಾಡಿ. ನೋಡ್ತಾ ಇರ್ಬೋದು ವೆಲ್ ಕ್ಲೀನ್ ಇದೆ ಗಾಡಿ. ಗಾಡಿ ನೋಡ್ತಾ ಇರ್ಬೋದು ರಿಟ್ಸ್ 3.5 ಪ್ರೈಸ್ ಕೊಟ್ ಮಾಡಿದ್ದಾರೆ. ಬಂದು ಮಾತಾಡಿದ್ರೆ ಹೆಚ್ಚು ಕಡಿಮೆ ಆಗುತ್ತೆ. ಒಳ್ಳೆ ಕಂಡೀಷನ್ ಇದೆ ಗಾಡಿ. ರಿಟ್ಸ್ ಏನಾನ ಪ್ಲಾನ್ ಮಾಡ್ತಾ ಇದ್ರೆ ಇಲೆಕ್ಸ್ ಕಾರ್ಸ್ಗೆ ಬನ್ನಿ. ಇನ್ನೊಂದು ಸ್ಯಾಂಟ್ರೋ K09 2010 ಸಿಂಗಲ್ ಓನರ್. ಇದಕ್ಕ CNG LPG ಸ್ಯಾಂಟ್ರೋ ವಿತ್ ಗ್ಯಾಸ್. ಶೋರೂಮ್ ಇಂದಾನೆ ಗ್ಯಾಸ್ ಎಲ್ಲ ಬರುತ್ತೆ. ಸಿಂಗಲ್ ಓನರ್, ಮೈಸೂರು ಗಾಡಿ, ಬ್ರಾಂಡ್ ನ್ಯೂ ಟೈರ್ ಇದೆ. ಓಕೆ ಸ್ಪೈಲರ್ ಇದೆ, AC ಪವರ್ ಸ್ಟೀರಿಂಗ್, ಪವರ್ ವಿಂಡೋ. ಓಕೆ ಸ್ಪೈಲರ್ ಅನ್ನ ನೋಡ್ತಾ ಇರ್ಬೋದು. ಓಕೆ ಓಡಿದೆ 180 ಸಮಥಿಂಗ್ 80,000 ಓಡಿದೆ. ಬರೀ 80,000 ರನ್ ಆಗಿದೆ. ನೋಡ್ತಾ ಇರ್ಬೋದು ಎಷ್ಟು ಓಡಿದೆ, ಚೆನ್ನಾಗಿದೆ, ಕ್ಲೀನ್ ಇದೆ, ಗುಡ್ ಕಂಡೀಷನ್ ಅಲ್ಲಿ ಇದೆ ಗಾಡಿ. ವೆಲ್ ಮೇಂಟೈನ್ ಮಾಡಿದ್ದಾರೆ. ಎಲ್ಲ ಶೋರೂಮ್ ಇದೆ. ಓಕೆ ಶೋರೂಮ್ ಅಲ್ಲಿ ಹಿಸ್ಟ್ರಿ ಇದೆ, ಎಲ್ಲ ಚೆಕ್ ಮಾಡಬಹುದು. ರೀಡಿಂಗ್ ಚೆಕ್ ಮಾಡ್ಕೋಬಹುದು ಸರ್. ರೀಡಿಂಗ್ ಚೆಕ್ ಮಾಡಬಹುದು. ಮೈಸೂರು ಲೋಕಲ್ ಗಾಡಿ ಇದು. ಓಕೆ ಏನ್ ಹೇಳ್ತಾ ಇದ್ದೀರಾ ಇದು ಪ್ರೈಸ್? 2,10,000 ರೂಪೀಸ್ ನೆಗೋಷಿಯಬಲ್. 2,10,000 ಪ್ರೈಸ್ ಕೊಟ್ ಮಾಡಿದ್ದಾರೆ. ಬಂದು ಮಾತಾಡಿದ್ರೆ ಹೆಚ್ಚು ಕಡಿಮೆ ಆಗುತ್ತೆ. ಪೆಟ್ರೋಲ್ ಪ್ಲಸ್ LPG. ಓಕೆ ನೆಕ್ಸ್ಟ್ ಈಕೋ, ಮಾರುತಿ ಈಕೋ. ಯಾವ ಮಾಡೆಲ್ ಸರ್ ಇದು? 2013 ಇದು. 2013 ಮಾಡೆಲ್. ನೋಡ್ತಾ ಇರ್ಬೋದು ಈಕೋ. ದೊಡ್ಡ ಗಾಡಿ ಬೇಕಂದ್ರೆ ಫ್ಯಾಮಿಲಿಗೋಸ್ಕರ ತಗೋಬಹುದು. ಈಕೋ 5 ಸೀಟರ್ AC. ಓಕೆ ಸಿಂಗಲ್ ಓನರ್ ಗಾಡಿ ಚೆನ್ನಾಗಿದೆ. ಲೆದರ್ ಸೀಟ್ ಕವರ್ಸ್ ಇದೆ. ಬಿಸಿನೆಸ್ ಪರ್ಪಸ್ ಗೆ ಯೂಸ್ ಮಾಡಬಹುದು, ಸಿಸ್ಟಮ್ ಇದೆ, ಫ್ಯಾಮಿಲಿಗೆ ಯೂಸ್ ಮಾಡಬಹುದು. ಎಲ್ಲ ವೆಲ್ ಕಂಡೀಷನ್ ಇದೆ ಗಾಡಿ, ವೆಲ್ ಕ್ಲೀನ್ ಇದೆ. ಎಷ್ಟನೇ ಓನರ್ ಸರ್ ಇದು? ಸಿಂಗಲ್ ಓನರ್. ಸಿಂಗಲ್ ಓನರ್. ನೀವು ತಗೊಂಡ್ರೆ ಸೆಕೆಂಡ್ ಓನರ್. 325 ನೆಗೋಷಿಯಬಲ್. 3.25 ಪ್ರೈಸ್ ಕೊಟ್ ಮಾಡಿದ್ದಾರೆ. ಸಿಲ್ವರ್ ಕಲರ್ ಗಾಡಿ, ಸಿಂಗಲ್ ಓನರ್ ಆಗುತ್ತೆ. ಸಿಂಗಲ್ ಓನರ್ ಗಾಡಿ. ನೋಡ್ತಾ ಇರಬಹುದು ಬ್ರಾಂಡ್ ನ್ಯೂ ಟೈರ್ ಇದೆ. ಬ್ರಾಂಡ್ ನ್ಯೂ ಟೈರ್. 3,25,000 ಪ್ರೈಸ್ ಕೊಟ್ ಮಾಡಿದ್ದಾರೆ. ನೋಡ್ತಾ ಇರಬಹುದು. ಈಕೋ ಏನಾನ ಪ್ಲಾನ್ ಮಾಡ್ತಾ ಇದ್ರೆ ಬನ್ನಿ ಇಲೆಕ್ಸ್ ಕಾರ್ಸ್ ಗೆ. ನೆಕ್ಸ್ಟ್ K51 i10 ಮ್ಯಾಗ್ನಾ 2000 ಮೆರೂನ್ ಕಲರ್ 2014 ಮಾಡೆಲ್ ಮ್ಯಾಗ್ನಾ. ನೋಡ್ತಾ ಇರಬಹುದು 30,000 ಚಿಲ್ಲರೆ ಓಡಿದೆ. ಬರೀ 30,000 ರನ್ ಆಗಿದೆ. ಗಾಡಿ ಬಹಳ ಚೆನ್ನಾಗಿದೆ, ನೆಗೋಷಿಯಬಲ್ ಆಗುತ್ತೆ. ಗಾಡಿ ಬ್ರಾಂಡ್ ನ್ಯೂ ಟೈರ್ ಅಲ್ಲಿ ಇದೆ. ಗಾಡಿ ತೋರಿಸಬಹುದು, ನೋಡಬಹುದು. ಬನ್ನಿ 33,000 ಓಡಿದೆ. ಬರೀ 33,000 ರನ್ ಓಡಿದೆ. ಚೆನ್ನಾಗಿದೆ. 14 ಇದು ಗಾಡಿ ಚೆನ್ನಾಗಿದೆ, ಗುಡ್ ಕಂಡೀಷನ್ ಅಲ್ಲಿ ಇದೆ. ವೆಲ್ ಮೇಂಟೈನ್ ಮಾಡಿದ್ದಾರೆ ಗಾಡಿ, ವೆಲ್ ಕ್ಲೀನ್ ಇದೆ. ಎಲ್ಲ ಸಿಸ್ಟಮ್ ಇದೆ ಇದರಲ್ಲಿ. ಸಿಸ್ಟಮ್, ಲೆದರ್ ಸೀಟ್ ಕವರ್ಸ್, AC ಪವರ್ ಸ್ಟೀರಿಂಗ್, ಎಲ್ಲ ಪವರ್ ವಿಂಡೋ ಇದೆ. ಓಕೆ ಏನ್ ಹೇಳ್ತಾ ಇದ್ದೀರಾ ಇದು ಪ್ರೈಸ್? ಇದು 3.5 ಹೇಳ್ತಾವ್ರೆ. ಓಕೆ 3.5 ಪ್ರೈಸ್ ಕೊಟ್ ಮಾಡಿದ್ದಾರೆ. 3.5 ನೆಗೋಷಿಯಬಲ್. ಒಳ್ಳೆ ರೇಟ್ ಇದೆ. ಗಾಡಿ ನೋಡಿ ಬನ್ನಿ, ಇಷ್ಟ ಆದ್ರೆ ಬಂದು ಮಾತಾಡೋಣ, ಹೆಚ್ಚು ಕಡಿಮೆ ಮಾಡಿ. 01 ರಿಜಿಸ್ಟ್ರೇಷನ್ ಶವರ್ಲೆಟ್ ಬೀಟ್ 2000 ಯಾವ ಮಾಡೆಲ್ ಸರ್? ಪೆಟ್ರೋಲ್ ಇದು. ಪೆಟ್ರೋಲ್ ಯಾವ ಮಾಡೆಲ್ ಸರ್? ಇದು 2010 2010 ಮ್ಯಾನುಫ್ಯಾಕ್ಚರಿಂಗ್ 11 ರಿಜಿಸ್ಟ್ರೇಷನ್. ನೋಡ್ತಾ ಇರಬಹುದು ರೆಡ್ ಕಲರ್, ತುಂಬಾ ಒಳ್ಳೆ ಗಾಡಿ. ಬೀಟ್ ಎಲ್ಲ ಒರಿಜಿನಲ್ ಪೇಂಟ್ ಅಲ್ಲಿ ಇದೆ. ಓಡಿರೋದನ್ನು ಕಡಿಮೆನೆ. ನೋಡ್ತಾ ಇರಬಹುದು ವೆಲ್ ಕ್ಲೀನ್ ಇದೆ ಗಾಡಿ. ಓಡಿದೆ. ಎಲ್ಲ 4 ಪವರ್ ವಿಂಡೋ ಇರುತ್ತೆ, ಎಲ್ಲ ರೆಕಾರ್ಡ್ ಇರುತ್ತೆ. ನೋಡ್ತಾ ಇರಬಹುದು ವೆಲ್ ಕ್ಲೀನ್ ಇದೆ ಗಾಡಿ. ಗಾಡಿ ಚೆನ್ನಾಗಿದೆ. ಬೀಟ್ ಏನಾನ ಪ್ಲಾನ್ ಮಾಡ್ತಾ ಇದ್ರೆ ಕವರ್ಸ್ ಇದೆ, ಒಳ್ಳೆ ಟೈರ್ ಇದೆ. ರನ್ನಿಂಗ್ ಇಂಜಿನ್ ಬಹಳ ಕಂಡೀಷನ್ ಆಗಿದೆ. ಇದು ಮೇಂಟೆನೆನ್ಸ್ ಹೆಂಗ್ ಸರ್? ಇದು ಮೇಂಟೆನೆನ್ಸ್ ಎಲ್ಲ ಸಿಗುತ್ತೆ, ಎಲ್ಲ ಆಗತ್ತೆ. ಸರ್ವಿಸ್ ಆಗತ್ತೆ, ಪಾರ್ಟ್ಸ್ ಸಿಗುತ್ತೆ, ಎಲ್ಲ ಸಿಗುತ್ತೆ. ಎಷ್ಟನೇ ಓನರ್ ಸರ್ ಇದು? ಇದು ಸಿಂಗಲ್ ಓನರ್. ಸಿಂಗಲ್ ಓನರ್. ಪ್ರೈಸ್ ಏನ್ ಹೇಳ್ತಾ ಇದ್ದೀರಾ? 90,000 ನೆಗೋಷಿಯಬಲ್ ಆಗುತ್ತೆ. 3,90,000 1,90,000 ಪ್ರೈಸ್ ಕೊಟ್ ಮಾಡಿದ್ದಾರೆ. ಬಂದು ಮಾತಾಡಿದ್ರೆ ಹೆಚ್ಚು ಕಡಿಮೆ ಆಗುತ್ತೆ. ನೋಡ್ತಾ ಇರ್ಬೋದು ಬೀಟ್ 1,90,000, ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಬೀಟ್ ನೋಡ್ತಾ ಇರ್ಬೋದು ಒಳ್ಳೆ ಕಂಡೀಷನ್ ಇದೆ. ರೆಡ್ ಕಲರ್. ಏನಾನ ಪ್ಲಾನ್ ಮಾಡ್ತಾ ಇದ್ರೆ ಬನ್ನಿ. ಇನ್ನೊಂದು ಆಲ್ಟೋ 2010 ಮಾಡೆಲ್. ಆಲ್ಟೋ ಮಾರುತಿ LXi ಆಲ್ಟೋ. ಓಕೆ ಒಳ್ಳೆ ಕಂಡೀಷನ್ ಇದೆ. ಆಲ್ಟೋ 800 ಇಲ್ಲ, 800 ಆಲ್ಟೋ. ಓಕೆ ಒಳ್ಳೆ ಕಂಡೀಷನ್ ಇದೆ. ಎಷ್ಟು ರನ್ ಆಗಿದೆ ಸರ್ ಗಾಡಿ? ಲೆದರ್ ಸೀಟ್ ಕವರ್ಸ್, ಒಳ್ಳೆ ಸಿಸ್ಟಮ್, ಮತ್ತೆ ಇದಿದೆ. ಓಡಿದೆ. ಬರೀ 80,000 ರನ್ ಆಗಿದೆ. ಗಾಡಿ ಮೆರೂನ್ ಕಲರ್ ಗಾಡಿ ಚೆನ್ನಾಗಿದೆ. ಮೆರೂನ್ ಕಲರ್ ಒಳ್ಳೆ ಕಂಡೀಷನ್ ಇದೆ. ಆಲ್ಟೋ ಏನಾನ ಪ್ಲಾನ್ ಮಾಡ್ತಾ ಇದ್ರೆ ಲೋ ಬಜೆಟ್ ನಲ್ಲಿ ಬನ್ನಿ ಇಲೆಕ್ಸ್ ಕಾರ್ಸ್ ಗೆ. ಏನ್ ಹೇಳ್ತಾ ಇದ್ದೀರಾ ಸರ್ ಇದು? 220 ಹೇಳ್ತಾವ್ರೆ, ನೆಗೋಷಿಯಬಲ್ ಆಗುತ್ತೆ. ಓಕೆ 7,20,000 ಪ್ರೈಸ್ ಕೊಟ್ ಮಾಡಿದ್ದಾರೆ. ಬಂದು ಮಾತಾಡಿದ್ರೆ ಗಾಡಿ ಮಿಂಟ್ ಕಂಡೀಷನ್ ಅಲ್ಲಿ ಇದೆ. ಬಂದು ನೋಡಿ ಓಡಿಸಿ ಹೇಳಿ. ಓಕೆ ಆಲ್ಟೋ ಏನಾನ ಪ್ಲಾನ್ ಮಾಡ್ತಾ ಇದ್ರೆ ಬನ್ನಿ ಇಲೆಕ್ಸ್ ಕಾರ್ಸ್ ಗೆ. ನೆಕ್ಸ್ಟ್ ಇನ್ನೊಂದು ಬೀಟ್ ಶವರ್ಲೆಟ್ ಬೀಟ್ 2012 ಮಾಡೆಲ್. ನೋಡ್ತಾ ಇರ್ಬೋದು
ಒಳ್ಳೆ ಕಂಡೀಷನ್ ಇದೆ. ಎಷ್ಟನೇ ಓನರ್ ಸರ್ ಇದು? ಡೀಸೆಲ್ ವೆಹಿಕಲ್ ಇದು, ಡೀಸೆಲ್ ವೆಹಿಕಲ್ ಟಾಪ್ ಎಂಡ್ ಡೀಸೆಲ್ ವೆಹಿಕಲ್, ಡಿಫಾಗರ್, ಸ್ಪೈಲರ್ ಎಲ್ಲ ಬರ್ತದೆ. LT ಇದು LT ಡೀಸೆಲ್ ಗಾಡಿ. ಓಡಿರೋದು ಒಂದು 80,000 ಸಮಥಿಂಗ್ ಓಡಿದೆ. 80,000 ರನ್ ಆಗಿದೆ. ಪ್ಯಾರೆಟ್ ಗ್ರೀನ್ ಕಲರ್. ಓಕೆ, ಏನ್ ಹೇಳ್ತಾ ಇದ್ದೀರಾ ಪ್ರೈಸ್ ಇದು? ಇದು 2 lakhs ನೆಗೋಷಿಯಬಲ್. 2 lakh ಪ್ರೈಸ್ ಕೊಟ್ ಮಾಡಿದ್ದಾರೆ. ಬಂದು ಮಾತಾಡಿದ್ರೆ ಹೆಚ್ಚು ಕಡಿಮೆ ಆಗುತ್ತೆ. ಇಲೆಕ್ಸ್ ಕಾರ್ಸ್ಗೆ ಬನ್ನಿ.